ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ನಮ್ಮ ಗಣೇಶ ಆಗಲೇ ತಮ್ಮನೇಲಲ್ಲಿ ನೋಡಿರೋ ಥರ ನಮ್ಮ ಕ್ವಾರ್ಟರ್ಸಲ್ಲಿ ಗಣೇಶನ ಹಬ್ಬನ ಆಚರಿಸಿದ್ವಿ. ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಬಿಫೋರ್ ಕೊರೋನಾ ಅಂತೂ ಸೂಪರಾಗಿರ್ತಿತ್ತು. ಆಫ್ಟರ್ ಕೊರೋನಾ ಇವಾಗ ಒನ್ ಡೇ ಇಡ್ತಾ ಇದ್ದೀವಿ. ಅದನ್ನು ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಹಾಗೆ ಇದು 36ನೇ ಗಣೇಶೋತ್ಸವ. ಗಣೇಶ ಹಿಂದಿನ ದಿನವೇ ತೊಗೊಂಡು ಬಂದ್ವಿ. ಗಣೇಶನಿಗೋಸ್ಕರ ಎಲ್ಲರೂ ಅವರವರು ರಂಗೋಲಿನ ಬಿಡ್ತಾಯಿದ್ರು. ಇದನ್ನು ಕಾಂಪಿಟೇಷನ್ ಕಮ್ ಗಣಪತಿ ಮುಂದೆ ರಂಗೋಲಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರ್ದು ಯಾವ್ಯಾವ ರಂಗೋಲಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಯಾವುದಕ್ಕೆ ಫಸ್ಟ್ ಪ್ರೈಸ್ ಬಂದಿರ್ಬೋದು ಅಂತಲೂ ಗೆಸ್ ಮಾಡಿ. ಎಲ್ಲರೂ ತುಂಬ ಚೆನ್ನಾಗಿ ಹಾಕಿದ್ವಿ ರಂಗೋಲಿನ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇದಂತೂ ತುಂಬ ಲೆಂತಿ ವಿಡಿಯೋ. ಒನ್ ಡೇ ಫುಲ್ ಏನೇನು ಆ್ಯಕ್ಟಿವಿಟೀಸ್ ಇತ್ತು, ಯಾವ ಥರ ಆ್ಯಕ್ಷನ್ಸ್ ಮಾಡಿದರು. ನಮ್ಮ ಕ್ವಾರ್ಟರ್ಸರ್ಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನೈಟ್ ಆಲ್ಮೋಸ್ಟ್ 1 o'clock ತನಕ ಆಯಿತು ಫಂಕ್ಷನ್ನು. ಕೆಲವ್ರು ಮನೆಗೆ ಹೋದ್ರು, ತುಂಬ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡಿರೋರೆಲ್ಲ. ಅವರೆಲ್ಲ ಅಯ್ಯೋ ಆ್ಯಕ್ಷನ್ಸ್ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರು. ಆ್ಯಕ್ಷನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. 10,000 ರೂಪಾಯಿನ ಗಣಪತಿ ಆಲ್ಮೋಸ್ಟ್ 20,000, 25,000, 30,000 ತನಕನೂ ಹೋಗ್ತಾ ಇರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಕೆಲವೊಂದು ರಾ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಪೂಜಾರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪೂಜೆ ಬಗ್ಗೆ. ಈ ಸತಿ ಅಂತೂ ಪೂಜೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಅಂತ ಹೇಳ್ತೀನಿ. ಆಶೀರ್ವಾದ ಇತ್ತು. ಈ ಶ್ರದ್ಧಾವೇದ ಯಶ ಪ್ರಜ್ಞಾ ಯಾವುದಕ್ಕೂ ಚ್ಯುತಿಬಾರ್ದಂಗೆ ನಮಗೆ ಅನುಗ್ರಹ ಮಾಡುತ್ತೆ. ಆದರೆ ನಮ್ಮ ಲೈಫು ಪರಿಪೂರ್ಣ. ಇಲ್ಲಾಂದ್ರೆ ಕೋಟಿ 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 ಆಸ್ತಿ ಇರಲಿ, ಆದರೆ ಪ್ರಯೋಜನ ಇಲ್ಲ. ಇದರಲ್ಲಿ ವ್ಯತ್ಯಾಸ ಆಗ್ಬಿಟ್ಟು ಎಲ್ಲ ವಿದ್ಯೆ ಇದೆ, ಎಲ್ಲದೂ ಇದೆ, ಬುದ್ಧಿ ಮಾತ್ರ ಇಲ್ಲ ಅಂದ್ರೆ ಎಷ್ಟು ಸಮಸ್ಯೆ. ಹಾಗೆ ಎಲ್ಲದೂ ಇದೆ, ಆರೋಗ್ಯನೇ ಇಲ್ಲ ಅಂದ್ರೆ ಎಲ್ಲದೂ ಇದೆ, ಆಯುಷ್ಯ ಕಮ್ಮಿ ಇದ್ರೆ ಹೀಗೆ ಯಾವುದು ವ್ಯತ್ಯಾಸ ಆಗುತ್ತೆ ನಮಗೆ ಎಲ್ಲಿಂದ ತರ್ಸಕ್ಕೂ ಆಗಲ್ಲ. ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಯಾವ್ದಾದ್ರು ಒಂದು ಕಂಪನಿ ಮೂಲಕ ತರಿಸ್ಬಿಡೋಣ ಅಂತ ಅದೂ ಇಲ್ಲ. ಹಾಗಾಗಿ ಇದಿಷ್ಟು ಭಗವಂತನ ಕೈಲಿ ಮಾತ್ರ ಇದೆ. ಹಾಗಾಗಿ ಅವನ ಕೈಲಿ ದೇಹಿಮೇ ಕರುಣಾಕರ, ಇದೆಲ್ಲ ನೀನು ಅನುಗ್ರಹ ಮಾಡಬೇಕು. ಕೊಡೋದು ಬಿಡೋದು ಅದಕ್ಕೆ ಪೂರ್ಣ ಫಲ ಸಮರ್ಪಣೆ ನಾವು ಯಾಕೆ ಮಾಡ್ತೀವಿ? ಫಲ ಸಮರ್ಪಣೆ ಮಾಡಿ ಒಂದು ಕಾಯನ್ನು ಇಡ್ತೀವಿ. ಹೊಡೆಯೋದು ಬಿಡೋದು ಅವನಿಗೆ ಬಿಟ್ಟಿದ್ದು, ಗೊತ್ತಾಯ್ತಾ? ಜಡ್ಜ್ಮೆಂಟ್ ಅವನಿಗೆ ಬಿಟ್ಟಿರೋದು. ಅದಕ್ಕೋಸ್ಕರ ಪೂರ್ಣ ಫಲ ಸಮರ್ಪಣೆ ಮಾಡೋದು ಲಾಸ್ಟ್. ಹಾಗಾಗಿ ಅವನಲ್ಲಿ ಕೇಳ್ಕೊಳ್ಳೋದು ಶ್ರದ್ಧಾಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಪತಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೇ ಗಣನಾಯಕ. ಪೂಜೆ ಆದಮೇಲೆ ಎಲ್ಲರೂ ಪ್ರಸಾದ ತೊಗೊಂಡ್ವಿ. ಅನ್ನ ಸಂತರ್ಪಣೆನೂ ಇರುತ್ತೆ. ಅನ್ನ ಸಂತರ್ಪಣೆ ಅಂದರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ತೀನಿ. ಹೊರ್ಗಡೆಯವ್ರು ಯಾರು ಇರೋಲ್ಲ, ನಮ್ಮ ಕ್ವಾರ್ಟರ್ಸ್ ಅವರೇ ಇರ್ತಾರೆ 90%. ಆಲ್ಮೋಸ್ಟ್ ಎಲ್ಲ ರಾ ವಿಡಿಯೋಸೇ ಇರುತ್ತೆ, ನೋಡ್ಕೊಂಬನ್ನಿ. ಈಗಿತ್ತು ಡೆಕೋರೇಷನ್ನು. ಆಮೇಲೆ ಎಲ್ಲರೂ ಕೆಲವೊಂದು ಫೋಟೋಸ್ ತೊಗೊಂಡ್ವಿ. ಯಾಕೆ ಅಂದರೆ ಎಲ್ಲರೂ ಬೇರೆ ಬೇರೆ ಕಡೆ ಇರ್ತೀವಿ. ಅಂದರೆ ಸ್ವಂತ ಮನೆ ಕಟ್ಕೊಂಡು ಹೋಗಿರೋರು, ಅಪಾರ್ಟ್ಮೆಂಟ್ಗೆ ಹೋಗಿರೋರು ಎಲ್ಲರೂ ಒಟ್ಟಿಗೆ ಸಿಕ್ಕಿದಾಗ ಒಂದೊಂದು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಒಟ್ಟಿಗೆ ಫೋಟೋಸ್ ತೊಗೊಂಡ್ವಿ. Our hearts beat to the city streets. We began to feel the fire. We rise like tall buildings. ಫೋಟೋಸ್ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ. ಊಟ ಸೇಮ್ ಅನ್ನ ಸಾಂಬಾರು, ಪೂರಿ ಸಾಗು, ಪಾಯಸ, ಒಬ್ಬಟ್ಟು, ಇತ್ತು ಗೀ ರೈಸು, ಕುರ್ಮ. ತುಂಬ ಚೆನ್ನಾಗಿತ್ತು ಊಟ. ದೇವ್ರ ಪ್ರಸಾದ ಅಲ್ವಾ, ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ. ಊಟ ಎಲ್ಲ ಆದಮೇಲೆ ಮ್ಯೂಸಿಕಲ್ ಚೇರ್ ಇತ್ತು, ನೋಡ್ಕೊಬನ್ನಿ. ರಾ ವಿಡಿಯೋ ಹಾಕ್ತೀನಿ. ಜಾಗ ಇಲ್ಲ ಸರ್, ಆಟೋ ಹೋದ್ಮೇಲೆ ಜಾಗ ಮಾಡಿದ್ದಾರೆ. ಅಲ್ಲಿವರೆಗೂ ಸುಮ್ಮನೆ ಬಿಟ್ಲಿ. ಬನ್ನಿ ಬನ್ನಿ, ಏಕೆ ಆಯ್ತಾ?
ಇಳಿ ಅವ ಸಾತ್ವಿಕ್ ಇಳಿಬೇಕಾ? ಹ್ಞೂ ಇಳಿ. ಪಪ್ಪು ಒಂದು ಕೈ ಹೀಗೆ ಜಾಸ್ತಿ ಕಣೋ ಕುಚಿಕು 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 ಚೆಡಿ ದೋಸ್ತಿ ಇದು ಟ್ರಯಲ್ ಅಲ್ಲ, ಇದು ನಿಯಲ್ಲ ರಿಯಲ್. ಓ ಗೆಳೆಯ ಜೀವನ್ ಗೆಳೆಯ ಕೈ ತೆಗಿಯಲೆ. ಮೂರು ಔಟ್. ಅಷ್ಟು ಜನರು ಬಾಕ್ಸಿಂದ ಆಚೆ ಹೋಗ್ಬೇಕು. ಅಲ್ಲ, ಎರಡನೇ ಬಾಕ್ಸ್ ಅಲ್ಲಿ ಇರೋರಿಗೆ 3 ಅಂದ್ರೆ ಭಯ ಬಿದ್ದು ಎಲ್ಲ ನೋಡ್ತಾವೆ, ಅಂದ್ರೆ ಅವ್ರು ನಿಂತಿರೋ ಬಾಕ್ಸೇ ಗೊತ್ತಿಲ್ಲ. ಓಕೆ, ಎಂಜಾಯ್ ಮಾಡಿ. ಸ್ಟಾರ್ಟ್. ಪ್ರಸನ್ನ ಅವಾಗಿಂದ ನೋಡ್ತಾರೆ. ಸೋತ್ರ ಊಟ ಹಾಕಲ್ಲ, ಬರಲ್ಲಪ್ಪ. ಪ್ರೈಸ್ ಇದೆ, ಫಸ್ಟ್ ಸೆಕೆಂಡ್. ಫೈನಲಿ ದ ಡೇ ವಾಸ್ ವೆರಿ ಫನ್ ಫೀಲ್ಡ್ ಅಂತ ಹೇಳ್ಬೋದು. ಎಲ್ಲರಿಗೂ ಅಷ್ಟೇ ಸಪ್ರೇಟ್ ಕ್ಯಾಟಗರಿ ವೈಸ್ ಆಡಿಸ್ತಾರೆ. 5th to 10th, ಆಫ್ಟರ್ 10th, ಬಿಲೋ 5th ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾರೆ. ಎಲ್ಲ ಸಮಾನರು ಅನ್ನೋ ಥರನೇ ಎಲ್ಲರೂ ನೋಡೋದು ಕೂಡ ತುಂಬಾ ಖುಷಿಯಾಗುತ್ತೆ ಇದೊಂದು ಹಬ್ಬ ಮಾಡೋದಕ್ಕೆ. ಸೊ ಎಲ್ಲ ಪೂಜೆ ಎಲ್ಲ ನಾನು ಬೆಳಗ್ಗೆ ಪೂಜೆ ಮಾಡಿಸಿರಲಿಲ್ಲ, ಸೊ ಹಾಗಾಗಿ ಸಂಜೆ ಮಹಾಮಂಗಳಾರತಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತರಿಸಿದ್ದೆ. ಹಾಗಾಗಿ ಸಂಜೆ ತುಂಬ ಚೆನ್ನಾಗಾಯಿತು ಪೂಜೆ. ಸಂಜೆ ಪೂಜೆ ಮಾಡಿ ಗೌರಿಗೂ ಆರತಿ ಮಾಡಿ ಗಣಪತಿಗೂ ಆರತಿ ಮಾಡಿ ತುಂಬ ಚೆನ್ನಾಗಾಯಿತು. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ. ಪೂಜೆ ಎಲ್ಲ ಆದಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು. ಕೆಲವೊಂದು ರಾಕೆಟಿಂಗ್ ಹಾಕ್ತೀನಿ, ಬಟ್ ಹೇಗೆ ಅದು ಕಾಪಿರೇಟ್ ಬರುತ್ತಾ ಏನೋ ಗೊತ್ತಿಲ್ಲ. ವಿತೌಟ್ ಅಪ್ಪು ಸರ್ ಮ್ಯೂಸಿಕ್ಕು ಈ ಡೇನ ಹೆಣ್ಣು ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಎಲ್ಲ ಮಕ್ಕಳಿಗೂ ಅಪ್ಪು ಅಂದರೆ ಇಷ್ಟ ಅಲ್ವಾ. ಕೆಲವೊಂದು ಮಕ್ಕಳು ಅಪ್ಪು ಸರ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಬೆಣ್ಣೆ ಕದಿಲ್ಲಮ್ಮ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ, ಶ್ಯಾಮ ಹೇಳಿದ ಬೆಣ್ಣೆ. ಹೆಸರು ತನ್ಮಯ, ನಾನು 3ನೇ ತರಗತಿ. ಶವಂ ಕೃಷ್ಣ ದಾಮೋದರಂ ಅಚ್ಯುತಂ ಕೇಶವಂ, ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ, ರಾಮನಾರಾಯಣಂ ಜಾನಕಿ ವಲ್ಲಭಂ. ಹೊಣಕೆರೆ. ಗಣೇಶ ಹಬ್ಬದ ಶುಭಾಶಯಗಳು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ
ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಕಡಿಯಾಲಲ್ಲೇ ನೀ ಕರುಳ ಬಳ್ಳಿ ಹೊಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೆ ಅಮ್ಮ ನಿನ್ನ ಹೃದಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. പാലാപ്പള്ളി തിരുപ്പള്ളി പുകളേറും രാക്കുളി നാളാണേ പാലാപ്പള്ളി ಐದು ಪದಾರ್ಥಗಳಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ ಅವರವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ 5 ಪದಾರ್ಥಗಳನ್ನ ನಾವು ಆಕ್ಷನ್ ಮಾಡ್ತೀವಿ. ಅದನ್ನು ನಾವು ಅಲ್ಲಿಂದೇ ಕೈ ಎತ್ತಿಬಿಟ್ಟು ಬೆಳಗ್ಗೆಯಿಂದ ಪೂಜೆ ಪುರಸ್ಕಾರ ಎಲ್ಲ ಆಗಿದೆ. ನಿಮಗೆ ಅದನ್ನ ತಗೊಳ್ಳುವಂತ ಆಸೆ ಅಭಿಪ್ರಾಯ ಬರಲಿ ಅಂತ ಹೇಳಿ ಕಮಿಟಿಯ ಪರವಾಗಿ ಗಜಾನ ಕಮಿಟಿಯ ಪರವಾಗಿ ಗಂಧದ ಹಾರ ಹಾಗೂ ಚಂದದ ಹಾರದ ಆಕ್ಷನ್ಗೆ ಕಮಿಟಿಯ ಪರವಾಗಿ 1500 ರೂಪಾಯಿಗಳಿಂದ ಪ್ರಾರಂಭ ಆಗ್ತದೆ. ಸೊ ತಾವೆಲ್ಲ ಈಗ ಆಕ್ಷನ್ನಲ್ಲಿ ಭಾಗವಹಿಸಬಹುದು. ಕಮಿಟಿಯ ಪರವಾಗಿ 1500 ರೂಪಾಯಿ. ಈ ದುಡ್ಡು ನೀವು ಇವಾಗ ಕೊಡ್ಬೇಕಂತೇನಿಲ್ಲ, ಮುಂದಿನ ವರ್ಷ ಹಬ್ಬಕ್ಕೆ ಕೊಟ್ಟರೆ ಸಾಕು ನಮಗೆ. ಈಗ ಕಮಿಟಿಯ ಪರವಾಗಿ 1500 ರೂಪಾಯಿ ಆಕ್ಷನ್ ಆಗಿದೆ. ಅದನ್ನು ಪಡ್ಕೊಳ್ಳೋ ದಂಪತಿಗಳು ಅಥವಾ ಕುಟುಂಬದವರು ಕೈ ಎತ್ತಿ ಅದಕ್ಕಿಂತ ಹೆಚ್ಚಿನ ರೂಪದಲ್ಲಿ ಪಡ್ಕೋಬಹುದು. ಆಕ್ಷನ್ ಪ್ರಾರಂಭ ಆಗಿದೆ. 36ನೇ ವರ್ಷದ ಈ ಒಂದು ಗಜಾನನ ಜಯರಾಮ್ ಅವರು 2000 ರೂಪಾಯಿ ಜೋರದ ಚಪ್ಪಾಳೆಯೊಂದಿಗೆ ಜಯರಾಮ್ ಅವರಿಗೆ ಈ ಒಂದು ಆಕ್ಷನ್ಗೆ ಪ್ರಾರಂಭವನ್ನು ಕೊಟ್ಟಿದ್ದಾರೆ. ಅವರಿಗೆ ಜೋರ ಚಪ್ಪಾಳೆ ಇರಲಿ, ಹಾಗೆ ಆಕ್ಷನ್ ಮುಂದುವರಿಯುತ್ತೆ. FA495 ಜಯರಾಮ್ ಅವರು ಗಂಧದಾರ ಮತ್ತು ಚಂದದಾರನ 2000 ರೂಪಾಯಿ ಕೇಳ್ತಾ ಇದ್ದಾರೆ. ಅದರ ಮೇಲೆ ಯಾರಾದರೂ ಇಷ್ಟ ಇರೋರು ಕೈ ಎತ್ತಿ ಕೇಳ್ಬೋದು. ಸಮಯ ಅಭಾವ ಇದೆ, ದಯವಿಟ್ಟು ಬೇಗ ಬೇಗ ನಿಮ್ಮ ಮನಸಾರೆ ಕೇಳ್ಕೊಳ್ಳಿ. ಯಾರ್ದು ಬಲವಂತ ಇಲ್ಲ. ಇದು ಜಯರಾಮ್ ಅವರಿಂದ 2000, ಮಂಜುನಾಥ್ ಕಲ್ಲೂರ್ ಅವರಿಂದ 2500 ರೂಪಾಯಿ. ಜೋರಾದ ಚಪ್ಪಾಳೆ ಬರಲಿ. FA535 ಈ ಒಂದು ಕಾಲನಿ ಕಮಿಟಿಯ ಸದಸ್ಯರು ಕೂಡ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ
2,500 ರೂಪಾಯಿಯ ಆಕ್ಷನ್ ಅನ್ನ ಗಂಧದ ಹಾರ ಮತ್ತು ಚಂದದ ಹಾರಕ್ಕೆ ಅವರು ಕೂಗಿದ್ದಾರೆ. ಅಲ್ಲಿ ಯಾರೋ ಸ್ನೇಹಿತರು 2,500 ರೂಪಾಯಿ ಮೇಲೆ ಎಷ್ಟು ಸರ್? 3,000 ರೂಪಾಯಿ. ಯಾರ ಹೆಸರು ಗೊತ್ತಾಗ್ತಿಲ್ಲ. ಲೈಟ್ ಪ್ರಸಾದ್ ಅಂತಂದೇಳಿ 3,000 ರೂಪಾಯಿಗೆ ದೇವರ ಪ್ರಸಾದ್ ಅವರು ಗಂಧದ ಹಾರ ಮತ್ತು ಚಂದದ ಹಾರನ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಕೊಟ್ಟು ಯಾರನ್ನ ತಗೊಳ್ಳೋದಿದ್ರೆ ದಯವಿಟ್ಟು ಭಾಗವಹಿಸಬಹುದು. ಕಳೆದ ಬಾರಿ 3,600ಕ್ಕೂ ಹೆಚ್ಚು ಆಕ್ಷನ್ಗೆ ಗಂಧದ ಹಾರ ಚಂದದ ಹಾರನ ಶ್ರೀಯುತ ಚಿದಾನಂದ್ ಅವರು ಪಡೆದಿದ್ರು. ಸೊ ಈಗ 3,000 ರೂಪಾಯಿ ಪ್ರಸಾದ್ ಅವರಿಂದ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಈ ಒಂದು ಪೂಜೆಯನ್ನ ಪಡೆದಿರುವಂತಹ ಗಂಧದ ಹಾರ ಚಂದದ ಹಾರ ತಮ್ಮ ಮನೆಗೆ ಕೈಕೊಂಡು ಹೋಗಬೇಕು. 3,500 ರೂಪಾಯಿ. ಜಯರಾಮ್ ಅವರು ಜೋರಾದ ಚಪ್ಪಾಳೆ ಬರಲಿ. ಆಕ್ಷನ್ ಅಲ್ಲಿ ಯಾರು ಕೂಗ್ತಾರೋ ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನ ತಾವೆಲ್ಲ ನೀಡಬೇಕು. ಜಯರಾಮ್ ಅವರು 3,500 ರೂಪಾಯಿ ಕೇಳ್ತಾ ಇದ್ದಾರೆ. 3,500 ರೂಪಾಯಿ ಜಯರಾಮ್. ಪ್ರಸಾದ್ ಅವರೇ 4,000 ರೂಪಾಯಿ ಪ್ರಸಾದ್ ಅವರು. 4,000 ರೂಪಾಯಿ. ಜೋರಾದ ಚಪ್ಪಾಳೆ ಬರಲಿ. ನನಗೆ ಸಿಕ್ಕಿಲ್ಲ, ನಾನು ತಗೋಬೇಕಾಗಿತ್ತು ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಈಗಲೂ ನೀವು ಮನಸಾರೆ ನಿಮ್ಮ ಇಚ್ಛೆಯಿಂದ ತಗೋಬಹುದು. 4,000 ರೂಪಾಯಿ ಜಯರಾಮ್ ಅವರು. 4,000 ಪ್ರಸಾದ್ ಅವರು. ಪ್ರಸಾದ್ ಅವರು 4,000 ರೂಪಾಯಿ ಗಂಧದ ಹಾರ ಮತ್ತು ಚಂದದ ಹಾರ. ಆ ಕಡೆ ಮತ್ತೆ ಯಾರಾದ್ರು ಬೇರೆ ಯಾರಾದ್ರೂ ಹೆಣ್ಮಕ್ಳು ನಿಮ್ಮ ಯಜಮಾನರ ಪರವಾಗಿ ಮಕ್ಕಳು ಯಾರಾದ್ರೂ ಕೈ ಎತ್ತಬಹುದು. 4,000 ರೂಪಾಯಿ ಪ್ರಸಾದ್. 4,000 ರೂಪಾಯಿ ಪ್ರಸಾದ್ ಒಂದು ಸರ್ತಿ. 4,000 ರೂಪಾಯಿ ಪ್ರಸಾದ್ 2 ಸರ್ತಿ. ಬೇರೆ ಯಾರಾದ್ರೂ ನನಗೆ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ತಾರೆ. ಕೊನೆಯ ಅವಕಾಶ ಗಂಧದ ಹಾರ ಚಂದದ ಹಾರದು. ಪ್ರಸಾದ್ ಅವರು 4,000 ರೂಪಾಯಿ ಹೋಗಿದ್ದಾರೆ. ಅದಕ್ಕೆ ಹೆಚ್ಚಿನ ತಗೋಬೇಕು ಅಂತ ಕೊನೆಯ ಅವಕಾಶ ನಿಮಗೆ 2 ಸಾರಿ ಆಗೋಗಿದೆ. 4,001 ರೂಪಾಯಿ ಪ್ರಸಾದ್ ಅವರಿಗೆ MRO ಡಿವಿಷನ್ ಇಂದ ಜೋರಾದ ಚಪ್ಪಾಳೆ ಕೊಡ್ಲಿ ಅವರಿಗೆ. ದೇವರ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಆಶಿಸೋಣ. 10,000 ಪ್ರಸಾದ್ ಅವರು ಜೋರಾದ ಚಪ್ಪಾಳೆ. 10,000 ನೋಡಿ, ಇದು ಸುಮ್ಮನೆ ಕಾಟಾಚಾರಕ್ಕೆ ತಗೊಳ್ಳಲ್ಲ. ನಾನು ನೋಡಿರೋಂಥ ಒಂದು ಅನುಭವದಲ್ಲಿ ಏನು 1994ರಿಂದ 30 ವರ್ಷದಲ್ಲಿ ಈ ಆಕ್ಷನ್ ರೂಪನ ನಾವು ನೋಡ್ತಾ ಇದ್ದೀವಿ. ಯಾರು ಇಲ್ಲಿರೋಂಥ ಪದಾರ್ಥಗಳು ತಗೊಂಡಿದ್ದಾರೋ ಅವರ ಮನೆಯಲ್ಲಿ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ, ಎಲೆಕ್ಟ್ ಆಗಿದ್ದಾರೆ. ಅವರು ಈ ಆಕ್ಷನ್ ಅಲ್ಲೇ ತಗೊಂಡ್ಬಿಟ್ಟು ಮನಸ್ಸಾರೆ ತಗೊಂಡಿದ್ದಾರೆ. ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕಂತಿದ್ದೀನಿ, ಹಾಗಾಗಿ ಇಲ್ಲಿ ಯಾವುದೋ ಒಂದು ವಸ್ತುನ ನಾನು ಆಕ್ಷನ್ ತಗೋಬೇಕು ಅಂತಂದೇಳಿ ತಗೊಂಡಾಗ ಖಂಡಿತ ಅವರು ಜಯಶೀಲರಾಗಿದ್ದಾರೆ. ಅವರು ಮನಸ್ಸಾರೆ ಅವರು ತೃಪ್ತಿಯಾಗಿ ಹೇಳಿದ್ದಾರೆ. ಹಾಗಾಗಿ ಗಣೇಶನ ಹಸ್ತದಲ್ಲಿರುವಂಥ ಡಾಲರು 10,000 ರೂಪಾಯಿಗೆ ಪ್ರಸಾದ್ ಅವರು ಕೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಸಿಕ್ಕಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು. ನಿಮ್ಮ ಮನೆಗೆ ಬರ್ತಾ ಇದೆ, ದಯವಿಟ್ಟು ಯಾರು ತಗೊಳ್ಳಿ. ಜಯರಾಮ್ ಅವರು 11,000 ಜೋರಾದ ಚಪ್ಪಾಳೆ ಬರಲಿ. 11,000 ಬೆಳ್ಳಿ ಡಾಲರು ಅವ್ರು ಕೂಗಿದ್ದಾರೆ. ನನ್ನ ಪರವಾಗಿ ನಾನು ಕೊಡ್ತೀನಿ 12,000 ರೂಪಾಯಿ. ಶಿವಕುಮಾರ್ ಚಿಕ್ಕಮಠ ಅವರು 12,000 ರೂಪಾಯಿ ಗಣೇಶನ ಹಸ್ತದಲ್ಲಿರುವಂಥ ಬೆಳ್ಳಿ ಡಾಲರ್. ನಿಮಗೆ ಬೇರೆ ಇನ್ನೂ ವಸ್ತು ಇಲ್ಲ. ಯಾರಾದರೂ ತಗೊಳ್ಳಂಗಿದ್ರೆ ದಯವಿಟ್ಟು ಕೇಳ್ಕೋಬೇಕು. 13,000 ಪ್ರಸಾದ್ ಅವರು ಜೋರಾದ ಚಪ್ಪಾಳೆ ಬರಬೇಕು. 13,000 ರೂಪಾಯಿ ಪ್ರಸಾದ್ ಅವರು ಕೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಆಸಕ್ತಿ ಇರೋರು ಅದಕ್ಕೂ ಹೆಚ್ಚಿಗೆ ಬೇಕು, ನಮ್ಮ ಮನೆಗೆ ಅದು ಶುಭ ಆಗುತ್ತೆ ಅಂತ ಆಸೆ ಇರೋರು ತಗೋಬೇಕು. ಯಾರಲ್ಲಿ ಕೈ ಎತ್ತುತ್ತಾ ಇದ್ದಾರೆ? ಇಲ್ಲ ಜಯರಾಮ್ ಹೇಳಿದೆ ನಾನು. ಪ್ರಸಾದ್ ಅವರು 13,000 ರೂಪಾಯಿಗೆ ಕೂಗಿದ್ದಾರೆ. ಜಯರಾಮ್ ಅವರು 14,000. ಇದೇ ನಮ್ಮಲ್ಲಿರುವಂಥ ಉತ್ಸಾಹ, ಪ್ರೋತ್ಸಾಹ ಮತ್ತು ಪ್ರೀತಿ, ಬಾಂಧವ್ಯ ಇವೇ ನಮ್ಮನ್ನು ಈ ಹಬ್ಬ ನಡೆಸ್ಕೊಂಡು ಹೋಗ್ತಾ ಇರೋದು. 14,000 ರೂಪಾಯಿಗೆ ಜಯರಾಮ್ ಅವರು ಕೇಳ್ತಿದ್ದಾರೆ. FA494. ಅದ್ರ ಮೇಲೆ ಯಾರನ್ನು ಇಚ್ಛೆ ಇದ್ದವರು ದಯವಿಟ್ಟು ಆದಷ್ಟು ಬೇಗ ಹೇಳಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಭೋಜನ ಮತ್ತು ಪ್ರಸಾದ ಇದನ್ನು ಬಹುಮಾನ ವಿತರಣೆ ಇರುತ್ತೆ. 14,500 ರೂಪಾಯಿ ಶಿವಕುಮಾರ್ ಚಿಕ್ಕಮಠ. 14,501 ರೂಪಾಯಿ ಚಿಕ್ಕಮಠ ಅವರು. ಶಿವಕುಮಾರ್ ಚಿಕ್ಕಮಠ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಕಮಿಟಿನಲ್ಲಿ ಇಟ್ಟುಕೊಂಡು ಮುಂದುವರೆದಿದ್ದಾರೆ. 14,000 15,000 ಪ್ರಸಾದ್ ಅವರು. ಬೇಗ ಆಕ್ಷನ್ ಮುಂದುವರಿಸಬೇಕು. ಇನ್ನೂ ಒಂದಿದೆ. ಕೊನೆಯದಾಗಿ 15,000 ರೂಪಾಯಿ ಪ್ರಸಾದ್ ಅವರು ಬೆಳ್ಳಿ ಗಣೇಶನ ಡಾಲರ್ ಕೇಳ್ತಾ ಇದ್ದಾರೆ.
ಒಂದು ಸರ್ತಿ ನನಗೆ ಸಿಕ್ಕಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು. ಒಂದು ಸರ್ತಿ 15,000 ರೂಪಾಯಿಗೆ. 15,000 ಒಂದು ಸಾರಿ. 15,000 2 ಸರ್ತಿ. ಪ್ರಸಾದ್ ಅವ್ರು ಕೇಳ್ತಾ ಇದ್ದಾರೆ. ನಮಗೆ ಸಿಕ್ಕಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಯಾರಾದ್ರು ಬೇಕಿದ್ರೆ ಕೈ ಎತ್ತಿ ಅಲ್ಲಿಂದನೇ ಕೇಳ್ಬೋದು. 15,000 ರೂಪಾಯಿ ಮೇಲೆ ಯಾರಾದ್ರು ಇದ್ರೆ ಕೈ ಎತ್ತಕ್ಕೂ ಭಯ ಬೀಳಬೇಡಿ. 15,000. 15,000 3ನೇ ಸರ್ತಿ. ಪ್ರಸಾದ್ ಅವ್ರಿಗೆ ಜೋರಾಗಿ ಚಪ್ಪಾಳೆ ಬರಲಿ. ಅವರು ಅವ್ರ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಹೇಳ್ತಾ 15,000 ರೂಪಾಯಿದ 1 ರೂಪಾಯಿಗೆ ನಾವು ಗಜಾನನ ಕಮಿಟಿಯಿಂದ ಬೆಳ್ಳಿ ಗಣೇಶನ ಡಾಲರ್ನ ಕೊಡ್ತಾ ಇದ್ದೀವಿ. ಈಗ ಕೊನೆಯದಾಗಿ ಬೆಳಗ್ಗೆ ಈ ಮಣ್ಣಿನ ಗಣೇಶನ ನಾವು ಹಾಲಿನಿಂದ, ಜೇನುತುಪ್ಪದಿಂದ, ಪಂಚಾಮೃತದಿಂದ ಆ ಮಣ್ಣಿನ ಗಣೇಶಕ್ಕೆ ನಾವು ಅಭಿಷೇಕ ಮಾಡೋಕ್ಕಾಗಲ್ಲ. ಹಾಗಾಗಿ ಅದರ ಪರವಾಗಿ ನಮ್ಮ ಕಮಿಟಿನವ್ರು ಏನು ಮಾಡ್ತಾರೆ ಅಂದರೆ ಒಂದು ಬೆಳ್ಳಿ ಗಣೇಶನ ವಿಗ್ರಹ ತೊಗೊಂಡ್ಬಿಟ್ಟು ಬರ್ತೀವಿ. ಆ ಬೆಳ್ಳಿ ಗಣೇಶನ ವಿಗ್ರಹಕ್ಕೆ ಏನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವೋ ದೊಡ್ಡ ಗಣೇಶನಿಗೆ ಅದೇ ರೀತಿ ಅಭಿಷೇಕ ಮಾಡ್ತೀವಿ. ಜೇನುತುಪ್ಪ, ಹಾಲು, ಎಳ್ನೀರು, ಪಂಚಾಮೃತ ಎಲ್ಲ ರೀತಿಯಲ್ಲೂ ಅದನ್ನು ಅಭಿಷೇಕ ಮಾಡಿ, ಕುಂಕುಮ ಅಭಿಷೇಕ ಮಾಡಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಹಾಗಾಗಿ ಕಮಿಟಿಯ ಪರವಾಗಿ ಬೆಳ್ಳಿ ಗಣೇಶನ ವಿಗ್ರಹ 2024ರಲ್ಲಿ ನಾವು ಕಮಿಟಿಯ ಪರವಾಗಿ ಆಕ್ಷನ್ ರೂಪದಲ್ಲಿ ಬಿಡ್ತಾ ಇದ್ದೀವಿ. 6,000 ರೂಪಾಯಿ ಕಮಿಟಿಯ ಪರವಾಗಿ 6,000 ರೂಪಾಯಿಗೆ ಆಕ್ಷನ್ ರೂಪದಲ್ಲಿ ಬೆಳ್ಳಿ ಗಣೇಶವನ್ನು ಬಿಡ್ತಾ ಇದ್ದೀವಿ. ವೆಂಕಟೇಶ್ ಸರ್ 10,000 ರೂಪಾಯಿ. ನಮ್ಮ ಸ್ನೇಹಿತ 15,000 ಪ್ರಕಾಶ್ ಅವರು. 20,000 ರೂಪಾಯಿ ರಂಗ ಅವ್ರ ಕಡೆಯಿಂದ. 21,000 ರೂಪಾಯಿ ಶಿವಕುಮಾರ್ ಚಿಕ್ಕಮಠ ಅವರಿಂದ. 22 ಯಾರು? 22 ಪ್ರಕಾಶ್ ಅವರು. 25,000 ರೂಪಾಯಿ ರಂಗ ಅವ್ರ ಕಡೆಯಿಂದ. 25,000 ಜೋರಾದ ಚಪ್ಪಾಳೆ ಬರಲಿ ರಂಗನವ್ರಿಗೆ. ಜೋರಾದ ಚಪ್ಪಾಳೆ. ಇದು ಕೊನೆಯ ಆಕ್ಷನ್, ಇದು ಕೊನೆಯ ವಸ್ತು ಇವತ್ತು ಸಿಗ್ತಾ ಇರುವಂತದ್ದು. ನಿಮ್ಗೆ ಯಾರಿಗೂ ಸಿಕ್ಕಿಲ್ಲ, ಅವರೇ ತಗೊಂಡು ಹೋದ್ರೆ ಅನ್ನೋ ಬೇಜಾರು ಬೇಡ. ಈ ಪೂಜೆ ಆಗಿರೋ ಒಂದು ವಿಶೇಷತೆ ನಿಮ್ಗೆ ಹೇಳಿದ್ದೀವಿ. ನಾನು 25,000 ರೂಪಾಯಿ ಕೇಳ್ತಾ ಇದ್ದೀನಿ. ಅದ್ರ ಮೇಲೆ ಯಾರಾದ್ರೂ ಪೈಟ್ ತಗೋಬಹುದು. 26,000 ರೂಪಾಯಿ ಶಿವಕುಮಾರ್ ಚಿಕ್ಕಮಠ. 26,000 ರೂಪಾಯಿ. 27 ಪ್ರಸಾದ್ ಅವರು. 27. 28,000 ರೂಪಾಯಿ ರಂಗ ಅವರು. 29,000 ರೂಪಾಯಿ ಶಿವಕುಮಾರ್ ಚಿಕ್ಕಮಠ. 30 ಪ್ರಸಾದ್ ಅವರು. ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿ ಆಕ್ಷನ್ ಮುಂದುವರಿತಾ ಇರಬೇಕು. ಜೋರಾದ ಚಪ್ಪಾಳೆ ಪ್ರಸಾದ್ ಅವರಿಗೆ. 30,000 ರೂಪಾಯಿ. 30,000 ರೂಪಾಯಿ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಪ್ರಸಾದ್ ಅವರಿಗೆ. ಬಸವರಾಜ್ ಅಂಗಡಿ ಅವರು 31,000 ಬಸವರಾಜ್ ಅಂಗಡಿ. 31,000 ರೂಪಾಯಿ. 32,000 ರೂಪಾಯಿ ರಂಗಣ್ಣವರು. ಈ ಒಂದು ಆಕ್ಷನ್ ಅಲ್ಲಿ ಕೂಗಿರುವಂತಹ ಹಣವನ್ನ ಮುಂದಿನ ವರ್ಷ ಗಣೇಶ ಚತುರ್ಥಿಗೆ ಕೊಡುವಂತದ್ದು. ಅದಕ್ಕೆ ಯಾರು ಈಗಲೇ ಕೊಡಬೇಕು ಅಂತ ಭಯ ಬೀಳಬೇಡಿ. 31,000 ರೂಪಾಯಿ ನಮ್ಮ ಬಸವರಾಜ್ ಅಂಗಡಿ ಅವರು ಕೂಗಿದ್ದಾರೆ. 32,000 ರೂಪಾಯಿ ರಂಗವರು. 32,000 ರಂಗ ಅವರು. 32. 33 ಬಸವರಾಜ್ ಅಂಗಡಿ. ಜೋರಾದ ಚಪ್ಪಾಳೆ. ಈ ಆಕ್ಷನ್ ಹಿಂಗೆ ಮುಂದುವರಿತಾ ಇರ್ಬೇಕು. ನೀವು ಚಪ್ಪಾಳೆ ಮುಂದುವರೆದಷ್ಟು ಆಕ್ಷನ್ ಮುಂದುವರಿತಾ ಇರುತ್ತೆ. 33 ಬಸವರಾಜ್ ಅಂಗಡಿ. 34,000 ರಂಗವರು. 34,000 ರಂಗನವ್ರಿಗೆ. ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಎಷ್ಟು ಚಪ್ಪಾಳೆ ಬರೀತದೆ ಮುಂದುವರಿಯುತ್ತೆ. ಮುಂದುವರಿಬೇಕು ಅಂದ್ರೆ ಚಪ್ಪಾಳೆ ಬೇಕು. ರಂಗನವರು 34,000. 35 ಬಸವರಾಜ್ ಅಂಗಡಿ. 35,000 ಬಸವರಾಜ್ ಅಂಗಡಿ ಅವರಿಂದ. ಜೋರಾದ ಚಪ್ಪಾಳೆ ಬರಬೇಕು. ಆಕ್ಷನ್ ಮುಂದುವರಿತಾ ಇರಬೇಕು. 35,000. 35,000ಕ್ಕೆ ಬೆಳ್ಳಿ ಗಣೇಶನ ವಿಗ್ರಹ ಇವತ್ತು ಪಂಚಾಮೃತದಿಂದ ಅಭಿಷೇಕ ಮಾಡಿರುವಂಥದ್ದು. ತುಂಬಾ ಅನ್ಯೋನ್ಯವಾಗಿ ಅದನ್ನ ತಾವು ಮನೆಗೆ ತಗೊಂಡು ಹೋಗ್ಬೇಕು. ಅದರ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದಾಗ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಆ ಒಂದು ಬೆಳ್ಳಿ ಗಣೇಶ 35,000 ರೂಪಾಯಿಗೆ ಇವತ್ತು ಬಸವರಾಜ ಅಂಗಡಿಯವರು ಕೂಗಿದ್ದಾರೆ. ಆಕ್ಷನ್ ಇನ್ನ ಮುಂದುವರಿತಾ ಇದೆ. ತಾವೆಲ್ಲ ಇದನ್ನ ಆಕ್ಷನ್ ಇನ್ನ ಭಾಗವಹಿಸಬಹುದು. 35,000. 35,000 ಒಂದು ಸಾರಿ ಬಸವರಾಜ ಅಂಗಡಿಯವರಿಗೆ. 35,000 ಒಂದು ಸಾರಿ. ಯಾರಾದ್ರೂ ಭಕ್ತಾದಿಗಳು, ಇದು ಕೊನೆಯ ಅವಕಾಶ. ಇದಾದ್ಮೇಲೆ ಆಕ್ಷನ್ ಇಲ್ಲ. ಇದೇ ಕೊನೆಯ ವಸ್ತು ಇವತ್ತಿನ 36ನೇ ವರ್ಷದ ಗಣೇಶೋತ್ಸವದಲ್ಲಿ. 35,000 ಒಂದು ಸಾರಿ. ಈ ಕಡೆ ನಮ್ಮ ಬಲಗಡೆ ಕುತ್ಕೊಂತ ಲೀಡರ್ಗಳು. 35,000 ಎರಡು ಸಾರಿ ಬಸವರಾಜ ಅಂಗಡಿಯವರಿಗೆ. 35,000 ಎರಡು ಸಾರಿ. ಈ ಕಡೆ ಲೀಡರ್ಶಿಪ್ ಕಮಲೇಶ್. 35,000 ಮೂರು ಸಾರಿ. ಈ ವರ್ಷ ಗಣೇಶೋತ್ಸವದ ಬೆಳ್ಳಿ ಗಣೇಶವನ್ನ ಬಸವರಾಜ ಅಂಗಡಿಯವರು ತಮ್ಮ ಮನೆಗೆ ಕರೆದೊಯ್ತಿದ್ದಾರೆ. ಅವರು ಮತ್ತು ಅವರ ಕುಟುಂಬಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ
ಈ ಒಂದು ಆಕ್ಷನ್ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಿದ್ವಿ. ಹಾಗೆ ಅದರ ಒಂದು ಮಾಹಿತಿಯನ್ನು ನಮ್ಮ ಶಂಕರ್ ಸರ್ ಕೊಡ್ತಾರೆ. ನಾನು ತುಂಬ ಪ್ರಯತ್ನ ಪಟ್ಟೆ. ಸರ್ವಿಸ್ನಲ್ಲಿದ್ರಾಗಿನೇ ಖಂಡಿತ ಅಂಗಡಿಗೆ ಜಾಸ್ತಿನೇ ಕಾಂಪೀಟ್ ಕೊಡ್ತಾ ಇದ್ದೆ, ಸರ್ವಿಸ್ನಲ್ಲಿಲ್ಲ. ಹಾಗಾಗಿ ನನ್ನ ಒಂದು ರೇಂಜ್ ನಾನು ಫೈಟ್ ಮಾಡಿದ್ದೀನಿ, ಬಟ್ ತಗೋಬೇಕಾಗಿತ್ತು, ಆಗಲಿಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮುಂದಿನ ಸರ್ತಿ ನಾನು ಪ್ರಯತ್ನ ಪಡ್ತೀನಿ ಅಂತಂದು ಹೇಳ್ತಾ ಈ ಒಂದು ಆಕ್ಷನ್ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ತಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿದ್ದು ಶಂಕರ್ ಅವರು ನಡೆಸ್ತಾರೆ. ತುಂಬ ಧನ್ಯವಾದಗಳು ನಮ್ಮ ರಂಗಣ್ಣ ಅವ್ರಿಗೂ ಮತ್ತು ಶಿವಕುಮಾರ್ ಚಿಕ್ಕಮಠ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಇದು ಆಕ್ಷನ್ ಕಾರ್ಯಕ್ರಮ ಇವತ್ತು ನೆನ್ನೆದಲ್ಲ, 25ರಿಂದ 30 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದಿಂದ ಮಾತ್ರ ನಾವು ಈ ಅದ್ದೂರಿಯಾಗಿ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇರೋದು. ಸೊ ಈ ಇವತ್ತಿನ ಆಕ್ಷನ್ ಅಲ್ಲಿ ಕರೆದಂತ ಎಲ್ಲ 5 ಜನಕ್ಕೂ ತುಂಬ ಧನ್ಯವಾದಗಳು. ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ, ಇದೇ ರೀತಿ ನಮಗೆ ಬರಲಿ ಅಂತ ಹೇಳ್ತಾ ಮುಂದಿನ ವರ್ಷ ಅಂದ್ರೆ 37ನೇ ವರ್ಷದ ಗಣೇಶೋತ್ಸವಕ್ಕೆ ಗಣೇಶನ ಮೂರ್ತಿ ನಿನ್ನೆ ನಮ್ಮ ಮಧುಚಂದ್ರ ಅವರು EWF ಡೈರೆಕ್ಟರ್ ಆಗಿದ್ದಾರೆ. ಅವರು ಮುಂದಿನ ವರ್ಷ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಇರಲಿ. ಹಾಗೆ 38ನೇ ವರ್ಷದ ಗಣೇಶೋತ್ಸವಕ್ಕೆ 37 ಮಧುಚಂದ್ರ ಅವ್ರು ಕೊಡಿಸ್ತಾರೆ. 38ನೇ ವರ್ಷಕ್ಕೆ ಕೂಡ ನಮ್ಮ ಶಿವರಾಜ್ ಇಲ್ಲೇ X549 ಅಲ್ಲಿ ಇದ್ದಂತ ಶಿವರಾಜ್ ಅವರು ಫ್ಯಾಮಿಲಿ ಅವರು ಕೊಡಿಸ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಇರಲಿ. ಹಾಗೆ 37ನೇ ವರ್ಷದ ನಿಮಗೆ ಗೊತ್ತಿದ್ದಂತೆ 6 ವಸ್ತು ನಮಗೆ ಸಿಗುತ್ತೆ ಸ್ಪಾನ್ಸರ್ ಮಾಡೋದಕ್ಕೆ. ಅದರಲ್ಲಿ ಬೆಳ್ಳಿ ಗಣೇಶ ವಿಗ್ರಹ ನಮ್ಮ ನಾಗರಾಜ್ ಅವರು ಅಂದ್ರೆ ಟಿ ನಾಗರಾಜ್ ಅವರು ಅಂದ್ರೆ ಹೇಳ್ಬೇಕು ಅಂದ್ರೆ ನಮ್ಮ ಟಾಟಾ ನಾಗರಾಜ್ ಅವ್ರ ಫ್ಯಾಮಿಲಿ ಅವರು ಸ್ಪಾನ್ಸರ್ ಆಗಿ ಕೊಡ್ತಾರೆ. ಸೊ ಇನ್ನೂ ಇರೋದು ಬೆಳ್ಳಿ ಗಣೇಶ ಡಾಲರ್ ಇದೆ, ಮತ್ತೆ ಪೂರ್ಣಫಲ ಇದೆ. ಪಂಚಫಲವನ್ನು ಸಂತೋಷ್ ಮತ್ತು ಅವರು ಕುಟುಂಬದವರು ಕೊಡ್ತಾರೆ. ಗಂಧದಾರ ಗಿರೀಶ್ ಅವರು ಕೊಡ್ತಾರೆ. ಸೊ ಇನ್ನು ಉಳಿದಿರೋದು ಮುಂದಿನ ವರ್ಷಕ್ಕೆ ಬೆಳ್ಳಿ ಗಣೇಶ ಡಾಲರು ಮತ್ತೆ ಪೂರ್ಣಫಲ. ಬೆಳ್ಳಿ ಗಣೇಶ ಡಾಲರ್ ಕೂಡ ನಮ್ಮ ಶ್ರೀಕಾಂತ್ ಅವ್ರ ಕುಟುಂಬದವರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಇರಲಿ. ಪೂರ್ಣಫಲ ಇಬ್ರು ಹೇಳಿದ್ರು, ಅದನ್ನ ಮೊದಲನೇದಾಗಿ ಹೇಳಿದ್ದು ಜಯರಾಮ್ ಅವರು. ಸೊ ಅವರಿಗೆ 37ನೇ ವರ್ಷದ ಪೂರ್ಣಫಲ ಸ್ಪಾನ್ಸರ್ ಮಾಡೋದಕ್ಕೆ ಕಮಿಟಿ ತುಂಬಾ ಧನ್ಯವಾದಗಳು. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ. ಸೊ ಮುಂದಿನ ವರ್ಷ ಕೂಡ 37ನೇ ವರ್ಷ ಗಣೇಶೋತ್ಸವಕ್ಕೆ ಎಲ್ಲ ವಸ್ತುಗಳು ಕೂಡ ಸ್ಪಾನ್ಸರ್ ಆಗಿದೆ. ಇನ್ನೇನೇ ಇದ್ರೂ ಕೂಡ 38ನೇ ವರ್ಷಕ್ಕೆ ನೀವು ಬರ್ಸೋದಾದ್ರೆ ಕಮಿಟಿ ಹತ್ರ ಬಂದು ಬರ್ಸ್ಬೋದು. ಹಾಗೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಕಲ್ಚರಲ್ ಪ್ರೋಗ್ರಾಮ್ಸ್ ಮೀಟಿಂಗ್ ಅಲ್ಲಿ ಬೇಡ ಅಂತ ಹೇಳಿದ್ರು. ಆದ್ರೆ ಇವತ್ತು ನಾವು ಬೆಳಿಗ್ಗೆ ಡಿಸೈಡ್ ಮಾಡಿ ಮಧ್ಯಾಹ್ನ ಸ್ಟೇಜ್ ಹಾಕ್ಸಿದೀವಿ. ಸೊ ಇಲ್ಲಿ ನಡೆದಂತ ಕಲ್ಚರಲ್ ಕಾರ್ಯಕ್ರಮದ ಎಲ್ಲ ಪ್ರೈಸ್ ಕೂಡ ನಮ್ಮ ಶ್ರೀಕಾಂತ್ ಅವರು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಊಟದ ಕಾರ್ಯಕ್ರಮ ಆದ್ಮೇಲೆ ಆ ಪ್ರೈಸಸ್ ಕೂಡ ಕೊಡಲಾಗುತ್ತೆ. ಸೊ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಯಾಕಂದ್ರೆ ಎಲ್ಲ ರೀತಿಯಲ್ಲಿ ಕಮಿಟಿ ಮೆಂಬರ್ಸು ಎಷ್ಟು ಆಗುತ್ತೋ ಅವ್ರ ಕೈಲಾದಂತ ಸಹಾಯ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದೇ ರೀತಿ ಯಾರು ನನ್ನ ಹತ್ರ ಬಂದು ಕೇಳಿದ್ರು, ಏನ್ ಸರ್ ಈ ವರ್ಷನ ಲಾಸ್ಟ್ ಯಾವತ್ತೂ ಆ ಮಾತನ್ನ ದಯವಿಟ್ಟು ನಮ್ಮ ಮುಂದೆ ಬಂದು ಯಾರು ಹೇಳ್ಬೇಡಿ. ಯಾಕೆಂದ್ರೆ ನಾವು ಏನ್ ಹೇಳಿದೀವಿ, HL ಅಲ್ಲಿ ಇರೋ ತನಕ ಈ ಕ್ವಾರ್ಟರ್ಸ್ ಇರೋ ತನಕ ಈ ಗಣೇಶೋತ್ಸವ ನಡ್ಕೊಂಡು ಹೋಗುತ್ತೆ. ಇಡೀ ಟೌನ್ಶಿಪ್ ಅಲ್ಲಿ 36ನೇ ವರ್ಷ ಯಾರಾದ್ರೂ ಗಣೇಶೋತ್ಸವ ಮಾಡಿದಾರೆ ಅಂದ್ರೆ ನೀವು ಕೇಳಿ, ಎಲ್ಲೂ ಇಲ್ಲ. ಈ ಕ್ವಾರ್ಟರ್ಸ್ ಅಲ್ಲಿ 3000 ಕ್ವಾರ್ಟರ್ಸ್ಗಳಿದೆ, ಎಲ್ಲಿ ಬೇಕಾದ್ರೂ ಹೋಗಿ ಕೇಳಿ, ನೀವು ಯಾರು ಕೂಡ ಹೇಳೋದಿಲ್ಲ. ಅದು ಸತತವಾಗಿ ಕೋವಿಡ್ ಟೈಮಲ್ಲಿ ಕೂಡ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿ ಮುಗಿಸಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಆ ಮಾತನ್ನ ದಯವಿಟ್ಟು ಯಾರು ಬಂದು ಆ ಥರ ಕೇಳಬೇಡಿ. ನಮ್ಮನ್ನ ತುಂಬಾ ನೋವಾಗುತ್ತೆ. ನಾವು ಇಲ್ಲಿ HL ಅಲ್ಲಿ ಇರೋ ತನಕ ಯಾರೇ ಒಬ್ರು ಇದ್ರು ಕೂಡ ಇಲ್ಲಿ ಎಂಪ್ಲಾಯ್ ನಾವು ಈ ಕಾರ್ಯಕ್ರಮನ ನೆರವೇರಿಸ್ತೀವಿ. ಇದೇ ರೀತಿ ಪ್ರತಿ ವರ್ಷ ಎಲ್ಲರೂ ಬಂದು ಈ ಕಾರ್ಯಕ್ರಮನ ನೆರವೇರಿಸ್ಕೊಡ್ತೀವಿ ಅಂತ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಅಕ್ಷತಾ ಅವರು 470 ಇರಬೇಕು, ಬೇಗ ಬರಬೇಕು ವೇದಿಕೆ ಹತ್ರ. ಮ್ಯೂಸಿಕಲ್ ಶೋ ಚಪ್ಪಾಳೆ ಇರಲಿ. ನೆಕ್ಸ್ಟ್ ಕರ್ಕೊಂಡೋಗತ್ತಾನೆ ಅವ್ರಿಗೆ ಯಾವಾಗಿಂದ ಸ್ಟೇಜ್ಗೆ ಹೋಗ್ಬೇಕು ಅಂತಿತ್ತು. ಶ್ರೀಕಾಂತ್ ಅವರು ನೇತ್ರ ಅವರು 3ನೇ ಬಹುಮಾನ ಮ್ಯೂಸಿಕಲ್ ಇರಲಿ. ವಿಜಯ ಕರ್ಕೊಂಡೋಗ್ತಾನೆ ಅವಳು ಪಾಪ ಅವಾಗಿಂದ ಸ್ಟೇಜ್ಗೆ ಹೋಗ್ಬೇಕು. ಧನ್ಯವಾದಗಳು ಶ್ರೀಕಾಂತ್ ಅವರು. ಫೈನಲ್ಲಾಗಿ ಲಾಸ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಇನ್ ದ ಸೆನ್ಸ್ ಹೇಗಿತ್ತು ಅಂದರೆ ವಾಂಗಿಬಾತು, ಚಟ್ನಿ
ಹಾಗೆ ವಡೆ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಲ್ಲಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಇದೊಂದು ಹಬ್ಬದ ಅಜೆಂಡನೇ ಅದೇ ಅಲ್ವಾ, ನಾನು ನಂದು ಅನ್ನೋದಕ್ಕಿಂತ ನಾವು ಅಂತ ಮಾಡಬೇಕು. ನಾನು ನಂದು ಅನ್ನೋರು ಅವ್ರವ್ರ ಮನೇಲಿ ಅವ್ರು ಹಬ್ಬ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದು ವಿವೇಕಾನಂದರು ಹೇಳಿರೋ ಥರ ಎಲ್ಲರೂ ಒಟ್ಟಿಗೆ ಕೂಡಿ ಇದೊಂದು ಹಬ್ಬ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಯಾವುದೂ ಇರಲ್ಲ ಗಣಪತಿ ಹಬ್ಬದಲ್ಲಿ. ಹಾಗಾಗಿ ಒಟ್ಟಿಗೆ ಹಬ್ಬ ಮಾಡ್ತೀವಿ, ಒಟ್ಟಿಗೆ ಕುತ್ಕೊಂಡು ತಿಂತೀವಿ, ಒಟ್ಟಿಗೆ ಎಂಜಾಯ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಪಟಾಕಿ ಎಲ್ಲ ಹೊಡೆದು ಗಣಪತಿಗೆ ಬೀಳ್ಕೊಡುಗೆ ಕೊಡ್ತಾಯಿದ್ವಿ. ಮುಂದಿನ ವರ್ಷ ಬೇಗ ಬಾ ಈ ದಿನ ಅಂತ ಹೇಳಿಬಿಟ್ಟು. ಮುಂಚೆ ಎಲ್ಲ ಹಲ್ಸೂರು ಲೇಕಿಗೆ ತೊಗೊಂಡೋಗ್ತಿದ್ವಿ. ತುಂಬ ದೊಡ್ಡ ಗಣಪತಿ ಇಡ್ತಾಯಿದ್ವಿ. HLದ ವ್ಯಾನ್ ತೊಗೊಬಂದು ಮಾಡ್ತಾಯಿದ್ವಿ. ಸೊ ಇವಾಗ ವರ್ಷ ಬರ್ತಾ ಕ್ವಾರ್ಟರ್ಸ್ಗಳು ಖಾಲಿ ಆಗ್ತಾ ಇರೋದ್ರಿಂದ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ. ಚಿಕ್ಕದಾದ್ರೂ ತುಂಬ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ನಮ್ಮದೇ ಎಂಪ್ಲಾಯ್ದೊಬ್ಬದ ಕಾರಲ್ಲಿ ತಗೊಂಡು, ಅಂದರೆ ಕ್ವಾರ್ಟರ್ಸಲ್ಲೇ ಬಿಟ್ವಿ ನಾವು ಗಣಪತಿನ. ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ, ಮುಂದಿನ ವರ್ಷ ಗಣಪತಿ ಬಾಪ್ಪ, ಗಣಪತಿ ಬಾಪ್ಪ ಸ್ಟೇಟ್ ಹಂಗೆ ಸ್ಟಡಿ ಏನ್ ಬಂದ್ರಲ್ಲ. ಎಲ್ಲರೂ ಅವ್ರವ್ರ ಮನೆ ಮುಂದೆ ಬಂದಾಗ ಈಡ್ಗಾಯಿ ಹೊಡೆದು ಗಣಪತಿ ಮುಂದಿನ ವರ್ಷ ಬೇಗ ಬರಪ್ಪ ಅಂತ ಹೇಳಿಬಿಟ್ಟು ದೇವರ ಆಶೀರ್ವಾದ ತಗೊಂಡು ಈಡ್ಗಾಯಿ ಹೊಡೆದು ಬೀಳ್ಕೊಡ್ತಾಯಿದ್ವಿ. ತುಂಬಾ ಖುಷಿಯಾಯಿತು. ಆದರೆ ಬೀಳ್ಕೊಡ್ಬೇಕಾದ್ರೆ ಎಲ್ರಿಗೂ ಬೇಜಾರಾಗುತ್ತೆ, ಅಯ್ಯೋ ಈ ದಿನ ಬೇಗ ಇನ್ಕಂಪ್ಲೀಟ್ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು. ನೈಟ್ ಆಲ್ಮೋಸ್ಟ್ ಬಿಟ್ಟಾಗ 1 o'clock ಅಂತ ಹೇಳ್ತೀನಿ. ಯಾರಿಗೂ ನಿದ್ದೆ ಬರ್ತಾ ಇರೋದು ಆ ಥರ ಇಲ್ಲ, ಎಲ್ಲರೂ ಎಚ್ಚರಾಗೇ ಇದ್ವಿ ಆಲ್ಮೋಸ್ಟು. ತುಂಬ ಚೆನ್ನಾಗಿತ್ತು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. Laugh so loud as the hours pass. We're gonna do it all again. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be, we're gonna be two hearts running wild. Our hearts beat to the city streets. We began to feel the fire. We rise like tall buildings as the chemicals they take us higher. The night
ಹೀಗಿತ್ತು ನಮ್ಮ ಗಣೇಶೋತ್ಸವ. ತುಂಬಾ ಖುಷಿಯಾಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.